ಸಂಪುಟ ಪುನರ್ರಚನೆಗೆ ಅಸ್ತು ಅಂದಿದೆ ಹೈಕಮಾಂಡ್. ಕಾಂಗ್ರೆಸ್ ಸಾರಥಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆಯಾ? ವರಿಷ್ಠರ ಬುಲಾವ್ ಬೆನ್ನಲ್ಲೇ ದೆಹಲಿಯತ್ತ ಈಗ ಉಪಮುಖ್ಯಮಂತ್ರಿ ಸಾಗಿರುವಂತದ್ದು. ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದರೂ ಅಸ್ತು ಅಂದು ಬಿಡುತ್ತಾ ಅನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಪುನರ್ರಚನೆಗೆ ಒಂದು ಕಡೆ ಕಾಂಗ್ರೆಸ್ ಸಾರಥಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡ್ತಾ, ವರಿಷ್ಠರ ಬುಲಾವ್ ಬೆನ್ನಲ್ಲೇ ಈಗ ಉಪಮುಖ್ಯಮಂತ್ರಿ ದೆಹಲಿಯತ್ತ ತೆರಳುತ್ತಾ ಇರುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಸರ್ಕಾರದಲ್ಲಿ ಯಾವಾಗ ಸಂಪುಟ ಪುನರ್ರಚನೆ ಮಾಡಲಾಗುತ್ತೆ ಎನ್ನುವಂಥದ್ದು, ಇನ್ನ ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರದಲ್ಲಿ ಬಹಳ ಒಂದು ಜಾಗರೂಕತೆಯ ನಡೆಯನ್ನ ಇಡಲಾಗ್ತಾ ಇದೆ. ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ಕೊಡುವ ವಿಚಾರವಾಗಿ, ಅದರ ಜೊತೆಗೆ ಯಾವ್ಯಾವ ಸಚಿವರು ಆಕ್ಟಿವ್ ಇಲ್ವೋ ಆ ಸಚಿವರುಗಳಿಗೆ ಈಗಾಗಲೇ ಕೋಕ್ ಕೊಡೋದಕ್ಕೆ ಒಂದು ಕಡೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಈಗ ಟಿಬಿ ಡ್ಯಾಮ್ ಗೇಟ್ ಬಗ್ಗೆ ವಿಚಾರಣೆನ ಅಥವಾ ಬೇರೆನಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪುನರಚನೆಯ ವಿಷಯ ಬಹಿರಂಗಗೊಳಿಸಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೈಕಮಾಂಡ್ ಭೇಟಿಯಲ್ಲಿ ಏನೆಲ್ಲ ಆಗಬಹುದು, ಆಗಿದ್ರೆ ಚರ್ಚೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಟಿಬಿ ಡ್ಯಾಮ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ಬುಲಾವ್ ನೀಡಿದೆಯಾ ಅಥವಾ ಬೇರೆ ವಿಚಾರನ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾಂಗ್ರೆಸ್ ಸಾರಥಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವಂಥದ್ದು. ಪ್ರಮುಖವಾಗಿ ಒಂದು ಕಡೆ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಯ ವಿಚಾರವಾಗಿ ಏನ್ ನಿರ್ಧಾರ ತೆಗೆದುಕೊಳ್ಳಬಹುದು, ಅದರ ಜೊತೆಗೆ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ. ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳು, ಕೆಲವೊಂದಿಷ್ಟು ಸಚಿವರುಗಳು ಆಕ್ಟಿವ್ ಆಗಿಲ್ಲ, ಸಿದ್ದರಾಮಯ್ಯನವರ ಮೇಲೆ ಕೇಳಿಬರ್ತಾ ಇರುವಂತಹ ಹಗರಣದ ವಿಚಾರವಾಗಿ ಬಿಜೆಪಿ ಮತ್ತೊಂದು ಕಡೆ ಪಟ್ಟನ್ನ ಹಿಡಿದು ಕೂತಿರುವಂತದ್ದು, ಇನ್ನ ಸರ್ಕಾರಗಳಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಒಂದು ತಲೆನೋವು, ದುಬಾರಿ ದುನಿಯಾ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನ ಸರ್ಕಾರಕ್ಕೆ ಹಿಡಿಶಾಪ ಆಗ್ತಿದ್ದಾರೆ, ಮತ್ತೊಂದು ಕಡೆ ಜಲಾಶಯಗಳೆಲ್ಲ ಕೂಡ ತುಂಬಿ ತುಳುಕಾಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಟಿಬಿ ಡ್ಯಾಮ್ ಆ ಒಂದು ಚೈನ್ ಲಿಂಕ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದೊಡ್ಡ ತಲೆನೋವಾಗಿದೆ ಸರ್ಕಾರಕ್ಕೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಏನ್ ಮಾತನಾಡಬಹುದು ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.